ಅಂತ ಹೇಳಿದಾಗ ಅಲರ್ಕ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ದತ್ತಾತ್ರೇಯರು ಭಗವಂತನ ಹತ್ರ. ಸ್ವಾಮಿ, ಇಂಥ ಸಿದ್ಧ ಪುರುಷರು, ಇಂಥ ಯೋಗಿಗಳು, ಇಂಥ ಅಪರೋಕ್ಷ ಜ್ಞಾನಿಗಳೇನಿದ್ದಾರೆ, ಇವರನ್ನು ನಾವು ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ ಉಂಟು? ಇವರು ಹೇಗಿರ್ತಾರೆ ಇವರು ಅಂತ ಹೇಳಿದ್ರೆ ಬಹಳ ಸುಂದರವಾಗಿ ದತ್ತಾತ್ರೇಯರು ಭಗವಂತ ಹೇಳ್ತಾನೆ, ನೋಡು, ಮಾನಾಪಮಾನೋ ಯಾವೇತವು ಪ್ರೀತ್ಯುದ್ವೇಗ ಕರೋ ನೃಣ ತಾವೇವ ವಿಪರೀತಾರ್ಥೋ ಯೋಗಿನ ಸಿದ್ಧಿಕಾರಕೋ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಇಂಥ ಒಂದು ಸಿದ್ಧಿಯನ್ನು ಪಡೆದವರು ಅಥವಾ ಸಿದ್ಧಿ ಪಡೆಯುವ ಮಾರ್ಗದಲ್ಲಿರುವಂಥವ್ರು ಏನಿದ್ದಾರೆ, ಅವರು ನಮಗಿಂತ ತುಂಬಾ ವಿಚಿತ್ರವಾಗಿರ್ತಾರೆ ಅವರು ಅಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಜನ ಏನಿದ್ದೇವೆ, ನಮಗೆ ಯಾವ ರೀತಿ ಅಂತ ಹೇಳಿದ್ರೆ ಮಾನ ಅಪಮಾನ. ನಮಗ್ ಮಾನ ಅಂತ ಹೇಳಿದ್ರೆ ತುಂಬಾ ಪ್ರೀತಿ, ಯಾರಾದ್ರೂ ಗೌರವ ಕೊಡ್ತಾರೆ, ಎಲ್ಲಾದ್ರೂ ನಮಗೆ ಸನ್ಮಾನ ಮಾಡ್ತಾರೆ, ಹೊಗಳುತ್ತಾರೆ, ತುಂಬಾ ಪ್ರೀತಿ ನಮಗೆ. ಅಪಮಾನ ಅಂತ ಹೇಳಿದ್ರೆ ಉದ್ವೇಗ ಶುರುವಾಗ್ತದೆ. ನನಗೆಲ್ಲ ಅವಮಾನ ಆಗುತ್ತೆ, ಹೋದ್ರೆ ಅವಮಾನ ಆಗುತ್ತೆ, ಅದು ಹೋಗ್ಲಿಕ್ಕೆ ಹೋಗಲ್ಲ. ಅವಮಾನ ಆದ್ರಂದು ಕೂಡ ಒಂದು ವಾರ ತಲೆಯೇ ಎತ್ತಿ ಕೂರುವುದಿಲ್ಲ. ಅಷ್ಟೇ ಮಲಗಿದಾಗ ಎದ್ದಾಗ ಕೂತಾಗೆಲ್ಲ ನನಗೆ ಅವಮಾನ ಆಗ್ಬಿಡ್ತು, ನನಗೆ ಅವಮಾನ ಆಗ್ಬಿಡ್ತು, ನನಗೆ ಬೈದು ಬಿಟ್ರು, ನನಗೆ ಆಗ ಮಾಡ್ಬಿಟ್ರು, ಇದೇ ಮನಸ್ಸಿನಲ್ಲಿ ಕೊರಿತಾ 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 ಕೂತಿರ್ತದೆ. ಕಾರಣ ಏನಂತ ಹೇಳಿದ್ರೆ, ನಾವು ಆ ಸಿದ್ಧಿಗೆ ಹೊರಟಿರುವಂತಹ ವ್ಯಕ್ತಿಗಳೇನಿದ್ದಾರೆ, ಸಿದ್ಧ ಪುರುಷರೇನಿದ್ದಾರೆ ಅಥವಾ ಸಾಧಕರೇನಿದ್ದಾರೆ, ಅವರಿಗಿಂತ ವಿರುದ್ಧವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದ ಅರ್ಥ. ವಾಸ್ತವಿಕವಾಗಿ ಅವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ, ತಾವೇವ ವಿಪರೀತ ಅರ್ಥವು. ಆ ಯೋಗ ಪುರುಷರೇನಿದ್ದಾರೆ, ಸಿದ್ಧ ಪುರುಷರೇನಿದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ನಾವೇನ್ ತಿಳ್ಕೊಳ್ತೇವೆ ಅದರ ವಿರುದ್ಧವಾಗಿ ತಿಳ್ಕೊಳ್ತಾರೆ. ಅವರಿಗೆ ಯಾರಾದ್ರೂ ಹೊಗಳುತ್ತಾರೆ ಅಂತ ಹೇಳಿದ್ರೆ ಭಯ ಆಗ್ಲಿಕ್ಕೆ ಶುರುವಾಗುತ್ತದೆ. ಯಾರಾದ್ರೂ ಹೊಗಳುತ್ತಾರೆ, ಯಾರಾದ್ರೂ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಉದ್ವೇಗವನ್ನು ಮಾಡ್ಕೊಳ್ತಾರಂತೆ. ಅದಕ್ಕೆ ಅವರು ಅವಕಾಶವೇ ಕೊಡ್ಲಿಕ್ಕೆ ಹೋಗೋದಿಲ್ವಂತೆ. ಯಾರಾದ್ರೂ ಅವಮಾನ ಮಾಡ್ತಾರೆ ಅಂದ್ರೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರಂತೆ. ಅವಮಾನ ಮಾಡಿದ್ರೆ ಬಹಳ ಖುಷಿಯಿಂದ ಸ್ವೀಕಾರ ಮಾಡ್ತಾರಂತೆ. ಆದ್ರೆ ಯಾರಾದ್ರೂ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಹೆದರ್ಕೊಳ್ತಾರಂತೆ. ಯಾಕಂದ್ರೆ ಈ ರೀತಿ ತಿಳ್ಕೊಳ್ಳುವುದೇ ಸಿದ್ಧಿಗೆ ಕಾರಣ ಅಂತ ಹೇಳ್ತಾರೆ. ಅವನಿಗೆ ಸಿದ್ಧಿಗೆ ಮುಖ್ಯ ಕಾರಣವೇ ಈ ರೀತಿ ತಿಳ್ಕೊಳ್ಳೋದು. ಮಾನಾಪಮಾನೋ ಯಾವೇತೋ ತಾವೇ ಬಾಹುರ್ವಿಷಾಮೃತೆ ಅಂತ ಹೇಳ್ತಾರೆ. ಮಾನ ಅಪಮಾನ ಇವುಗಳಲ್ಲಿ ಮಾನ ಅನ್ನುವಂತಹದ್ದೇನಿದೆ ಅದೇ ವಿಷ ಅಂತ ಹೇಳ್ತಾರೆ. ಅಪಮಾನ ಅನ್ನುವಂತಹದ್ದೇ ಅಮೃತ ಅಂತ ಹೇಳ್ತಾರೆ. ಅದರಿಂದಾಗಿ ಅಪಮಾನೋಮೃತಂ ತತ್ರ ಮಾನಸ್ತು ವಿಷಮಂ ಸ್ಮೃತಂ. ಅಪಮಾನ ಅನ್ನುವಂತಹದ್ದೇನಿದೆ ಅದು ಅಮೃತ ಇದ್ದಾಗೆ. ಅಂದ್ರೆ ಮನುಷ್ಯನನ್ನ ಉದ್ಧಾರ ಮಾಡುವುದೇ ಅವಮಾನ. ಅವಮಾನ ಆಗಬೇಕು ಆಗಬೇಕು ಆಗಬೇಕು. ಅವಮಾನ ಆದಷ್ಟು ಕೂಡ ಏನಾಗುತ್ತೆ ಅಂದ್ರೆ ಮನುಷ್ಯನ ಮನಸ್ಸು ಗಟ್ಟಿ ಆಗ್ತಾ ಹೋಗುತ್ತೆ. ಸನ್ಮಾನ ಆದಷ್ಟು ಕೂಡ ಜನ ಇವನನ್ನು ಹೊಗಳಿದಷ್ಟು, ಜಗಳ ಇವನನ್ನು ಮೇಲಕ್ಕೆ ಇಷ್ಟಷ್ಟು ಏನ್ ಮಾಡ್ತದೆ ಅಂದ್ರೆ ಮನಸ್ಸು ದುರ್ಬಲವಾಗ್ತಾ ಹೋಗುತ್ತೆ ಇವನನ್ನು. ಸಿದ್ಧಿಗೆ ಮುಖ್ಯ ಬೇಕಾದದ್ದೇನು ಅಂತ ಹೇಳಿದ್ರೆ ಮನಸ್ಸಿನ ದಾರ್ಢ್ಯ ಬೇಕು, ದೃಢತೆ ಬೇಕು. ಮನಸ್ಸು ಗಟ್ಟಿ ಆಗ್ಬೇಕು. ಏನ್ ಕಲ್ಲುಗುಂಡಿನಾಗಿ ಗಟ್ಟಿ ಅದು ಹೇಗಂತ ಹೇಳಿದ್ರೆ ಅವಮಾನದ ಮೇಲೆ ಅವಮಾನ ಆಗ್ತಾ ಇರ್ಬೇಕು, ಅವಮಾನದ ಮೇಲೆ ಅವಮಾನ ಆಗ್ತಾ ಇರ್ಬೇಕು. ಆ ರೀತಿ ಅವಮಾನ ಆದಷ್ಟು 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 ಕೂಡ ಅವುಗಳನ್ನೆಲ್ಲ ಸಹಿಸಿಕೊಳ್ತಾನಲ್ವಾ, ಅದೇ ಸಹನೆ, ಅದೇ ಸಹನಾ ಶಕ್ತಿ, ಅದು ಮುಖ್ಯವಾಗಿರ್ಬೇಕು. ಅದರಿಂದಾಗಿ ಅವನು ಏನ್ ತಿಳ್ಕೊಳ್ತಾನೆ ಅಂದ್ರೆ ಈ ಹೊಗಳುವಿಕೆಯಿಂದ ನನಗೇನು ಲಾಭ ಇಲ್ಲ. ಯಾಕಂದ್ರೆ ಮನಸ್ಸಿಗೆ ಉದ್ಧಾರ ಆಗ್ಲಿಕ್ಕೆ ಏನು ಅಲ್ಲ ಅಂಶವೇ ಇಲ್ಲ. ಹಾಳಾಗ್ಲಿಕ್ಕೆ ಬೇಕಾದ ಅಂಶ ಇದೆ ಅಷ್ಟೇ, ಜಂಬ ಬರ್ಲಿಕ್ಕೆ ಬೇಕಾದಷ್ಟಿದೆ ಅಷ್ಟೇ. ಆದ್ರೆ ಅವಮಾನ ಆದ್ರೆ ಮಾತ್ರ ಮನಸ್ಸಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ. ಅವಮಾನ ಆದಾಗ್ಲೂ ಕೂಡ ಇವನು ಸ್ವಲ್ಪವೂ ಬೇಜಾರು ಮಾಡ್ಕೊಳ್ಳೋದೆ ಖುಷಿಯಲ್ಲಿದ್ದ ಅಂತ ಹೇಳಿದ್ರೆ ಮನಸ್ಸು ಗಟ್ಟಿಯಾಗಿದೆ, ಆ ನೆಗೆಟಿವ್ ಥಿಂಕಿಂಗ್ ಅನ್ನ ಮನಸ್ಸು ಬಿಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಇದು ಅವನಲ್ಲಿ ಕಾಣುವಂತಹದ್ದು ಆ ಯೋಗಿಯಲ್ಲಿ, ಸಿದ್ಧ ಪುರುಷನಲ್ಲಿ ಅಂತ. ಇದು ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ನಾವು ನೋಡಬಹುದು. ಮಧ್ವಾಚಾರ್ಯರು ಈ ಕಣ್ವತೀರ್ಥ ಕಾಸರಗೋಡು ಅದರ ಹತ್ರ ಒಂದು ಗ್ರಹಣದಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಹಿಂದಿನಿಂದ ಮಧ್ವಾಚಾರ್ಯರಿಗೆ ಆಗದೇ ಇದ್ದವರು ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾ ಇದ್ರು. ಆದ್ರೆ ಮಧ್ವಾಚಾರ್ಯರು ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೋಗಲಿಲ್ವಂತೆ, ಸ್ವಲ್ಪವೂ ಗಮನವೇ ಕೊಡ್ಲಿಲ್ವಂತೆ. ಕಾರಣ ಏನಂತ ಹೇಳಿದ್ರೆ ಇದೇ ಸಿದ್ಧ ಪುರುಷರ ಲಕ್ಷಣ. ಅದು ಅವಮಾನವನ್ನ ಪರಿಗಣನೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ತಸ್ಮಿನ್ ಮನಸ್ಸಿ ತದೇವ ದುಶೋಭನಂ ಸ್ಯಾತ್, ದುರ್ಮನಸ್ಸಿ ತದೇವ ಶೋಭನಂ ಸ್ಯಾತ್. ಅಂತ ದುಷ್ಟರಿಗೆ ಅದೇ ಶೋಭೆ ಅಂತ ತಮ್ಮ ಪಾಡಿಗೆ ತಾವಿದ್ರು ಅಂತ. ಯಾವತ್ತೂ ಎಲ್ಲಿಯೂ ತಲೆ ಕೆಡಿಸ್ಕೊಂಡವರಲ್ಲ. ಯಾವ ರೀತಿ ಚಂದ್ರನನ್ನ ನೋಡಿ ನಾಯಿ ಬೊಗಳಿದ್ರೆ ಚಂದ್ರನಿಗೆ ಏನಾಗತ್ತೆ, ಚಂದ್ರನಿಗೆ ಏನಾಗುದಿಲ್ವಲ್ಲ. ಅಂದ್ರೆ ಅಷ್ಟು ಎತ್ತರದಲ್ಲಿ ಇರ್ತಾರೋ ಅಂತ. ಯೋಗಿಗಳಾದವರು ಅಷ್ಟು ಎತ್ತರದಲ್ಲಿರ್ತಾರೆ ಅಂತ ತಿಳಿಸ್ತಾ ಇನ್ ಹೇಗಿರ್ತಾರವರು. ಚಕ್ಷುಪೂತಂ ನ್ಯಸೇತ್ಪಾದಂ ವಸ್ತ್ರಪೂತಂ ಜಲಂ ಪಿಬೇತ್
ಸತ್ಯಪೂತಾಂ ವದೇದ್ವಾಣೀಂ ಬುದ್ಧಿಪೂತಂ ಚ ಚಿಂತೆಯೇತ್. ಈ ಶ್ಲೋಕ ಭಾಗವತದಲ್ಲಿ ಕೃಷ್ಣನು ಕೂಡ ಹೇಳ್ತಾನೆ. ಇಲ್ಲಿ ಆ ಕೃಷ್ಣನೇ ದತ್ತಾತ್ರೇಯನಾಗಿ ಬಂದತ್ತಾನೆ, ದತ್ತಾತ್ರೇಯ ರೂಪ ಭಗವಂತನದನ್ನೇ ಹೇಳ್ತಾನೆ. ವಾಸ್ತವಿಕವಾಗಿ ಯಾರು ಸಿದ್ಧ ಪುರುಷರಿರ್ತಾರೆ ಅಥವಾ ಯಾರು ಆ ಸಿದ್ಧಿಯ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ ಸಾಧಕರು, ಅವ್ರು ಯಾವತ್ತು ಒಂದು ಹೆಜ್ಜೆಯನ್ನು ಇಡಬೇಕಾದ್ರೆ ನೋಡಿ ಹೆಜ್ಜೆ ಇಡ್ತಾರೆ ಅಂತ ಹೇಳ್ತಾರೆ. ಚಕ್ಷುಪೂತಂ ಯಸೇತ್ ಪಾದಂ ಅಂತ ಹೇಳ್ತಾರೆ. ಕಣ್ಣಿನಿಂದ ಶುದ್ಧವಾಗಿ ಕಾಲನ್ನಿಡು. ಯಾಕಂತ ಹೇಳಿದ್ರೆ ಕಣ್ಣಿರುವುದು ನೋಡ್ಲಿಕ್ಕೋಸ್ಕರ. ಕೆಳಗಿನಿಂದ ಬೇರೆ ಯಾವ್ದಾದ್ರು ಜಂತುಗಳು ಹೋಗ್ತಾ ಇದ್ದಾವ, ಅವುಗಳಿಗೆ ನನ್ನಿಂದ ಏನಾದ್ರೂ ತೊಂದರೆ ಆಗ್ತದ? ಈ ರೀತಿ ಯಾವತ್ತು ನೋಡಿ ಹೆಜ್ಜೆ ಇಡು. ನೋಡದೆ ಕತ್ತಲೆಯಲ್ಲಿ ಹೆಜ್ಜೆ ಹಿಡಿಲಿಕ್ಕೆ ಹೋಗ್ಬೇಡ, ಅಥವಾ ಎಲ್ಲಿಯೋ ನೋಡ್ಕೊಂಡು ಎಲ್ಲೋ ಹೆಜ್ಜೆ ಇಡ್ಲಿಕ್ಕೆ ಹೋಗ್ಬೇಡ. ಜೀವನದಲ್ಲಿ ನೋಡಿ ಹೆಜ್ಜೆ ಇಡು. ಎರಡನೇದೇನು ಅಂತ ಹೇಳಿದ್ರೆ ವಸ್ತ್ರಪೂತಂ ಜಲಂ ಪಿಬೇತ್. ಯಾವತ್ತೂ ನೀರನ್ನು ಕುಡಿಬೇಕಾದ್ರೆ ಶೋಧಿಸಿಯೇ ನೀರನ್ನು ಕುಡಿಬೇಕು. ಶೋಧಿಸದೆ ನೀರನ್ನು ಕುಡಿಬಾರದು. ಅಶುದ್ಧವಾದ ನೀರನ್ನು ಯಾವತ್ತು ಕುಡಿಬಾರದು. ಅದನ್ನ ತಿಳಿಸ್ಕೊಂಡು ಹೋಗ್ತಾರೆ. ಇದು ಕೂಡ ಒಬ್ಬ ಯೋಗಿಗೆ ಮುಖ್ಯವಾದದಂದ್ರೆ ಈ ಜಲದ ಹಾಗೆ ಇರುವ ಯಾವುದೇ ಒಂದು ವಿಷಯ ಇರಬಹುದು ಜಗತ್ತಿನಲ್ಲಿ, ನೀರಿನಾಗ ಹರ್ಕೊಂಡು ಬರ್ತಾನೆ ಇರ್ತವೆ. ಒಂದಾದ್ಮೇಲೆ ಒಂದು ವಿಷಯಗಳು ನಮ್ ಕಿವಿಗೆ ಬೀಳ್ತಾನೆ ಇರ್ತದೆ. ಆ ಎಲ್ಲಾ ಬಂದ ಎಲ್ಲಾ ವಿಷಯಗಳನ್ನು ತಗೊಳ್ಬೇಡಿ ಕಿವಿಗೆ. ಮತ್ತೆ ಫಿಲ್ಟರ್ ಮಾಡಿ ಯಾವ್ದು ಬೇಕೋ ಆ ವಿಷಯ ಮಾತ್ರ ನಾವು ಒಳಗೆ ತಗೊಳ್ಬೇಕು. ಉಳಿದದನ್ನ ಹೊರಗೆ ಬಿಟ್ಬಿಡ್ಬೇಕು, ಒಳಗೆ ಇಟ್ಟುಕೊಳ್ಳಿಕ್ಕೆ ಹೋಗ್ಬಾರ್ದು ಅದನ್ನ. ಇನ್ನು ಮುಂದಿನದ್ದು ಹೇಳ್ತಾರೆ ಸತ್ಯಪೂತಾಂ ವದೇದ್ ವಾಣೀಂ. ಮಾತು ಬಾಯಿಯಿಂದ ಹೊರಗೆ ಬರಬೇಕಾದ್ರೆ ಅಲ್ಲೂ ಫಿಲ್ಟರ್ ಮಾಡಿ ಹೊರಗೆ ಹಾಕಿ ಅಂತ ಹೇಳ್ತಾರೆ. ಶುದ್ಧ ಮಾಡಿ ಹೊರಗೆ ಹಾಕಿ. ಯಾಕಂದ್ರೆ ಅಂತ ಮಾತಿನಲ್ಲಿ ಲಕ್ಷ್ಮಿ ಕೂತಿರ್ತಾಳೆ. ಇದನ್ನೇ ವೇದ ಮಾತು ಹೇಳ್ತದೆ, ಸಕ್ತು ಮಿವತಿತ ಉನಾ ಪುನಂತು. ಯಾವ ರೀತಿ ಜರಡಿಯಲ್ಲಿ ಹಿಟ್ಟನ್ನ ನಾವು ಶುದ್ಧ ಮಾಡ್ತೇವೆ, ಕಲೆಯ ಮೇಲೆ ಉಳಿತದೆ, ಶುದ್ಧವಾದದ್ದು ಕೆಳಗೆ ಬೀಳುತ್ತದೆ. ಆ ರೀತಿ ಬಾಯಿಯಿಂದ ಮಾತು ಬರಬೇಕಾದ್ರೆ ನಾನು ಆಡ್ತಾ ಇರುವುದು ಸತ್ಯವೋ ಸುಳ್ಳು ಅಂತ ಮೊದಲು ಯೋಚನೆಯನ್ನ ಮಾಡಿ, ಓ ನಾನು ಮಾತಾಡ್ತಾ ಇರುವುದು ಸರಿಯಾಗಿದೆ, ಸತ್ಯವಾಗಿದೆ ಅಂತ ತಾನು ನಿಶ್ಚಯ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಹೊರಗೆ ಮಾತಾಡ್ಬೇಕು. ಯಾಕಂದ್ರೆ ಅಂತ ಮಾತಿಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಏನಾದ್ರೂ ಚಿಂತನೆಯನ್ನು ಮಾಡ್ತೇವಲ್ಲ, ಮನಸ್ಸಿನಲ್ಲಿ ಏನಾದ್ರೂ ನಮಗೆ ಆಲೋಚನೆಗಳು ಬರ್ತಾ ಇರ್ತದೆ. ಆ ಆಲೋಚನೆಗಳು ಬರಬೇಕಾದ್ರೆ ಸುಮ್ನೆ ಆಲೋಚನೆ ಮಾಡಬೇಡಿ. ಮತ್ತೆ ಬುದ್ಧಿಪೂತಂತು ಚಿಂತೆಯೇತ್. ಇದನ್ನೇ ಮನಃಪೂತಂ ಸಮಾಚರೇತ್ ಅಂತ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ. ಏನ್ ಮಾಡಬೇಕಾದ್ರೂ ಮೊದಲು ಮನಸ್ಸನ್ನು ಶುದ್ಧ ಮಾಡಿ ಮನಸ್ಸು ಶುದ್ಧ ಆಗಬೇಕು. ಇಲ್ಲಿ ಹೇಳಿದ ನೀವ್ ಏನ್ ಚಿಂತನೆ ಮಾಡ್ಬೇಕಾದ್ರೂ ಮೊದಲು ಬುದ್ಧಿಯಿಂದ ಯೋಚನೆ ಮಾಡಿ, ಇದನ್ನ ನಾನು ಯೋಚನೆ ಮಾಡಬೇಕು ಬೇಡುವ ಅಂತ. ಏನ್ ಮನಸ್ಸಿಗೆ ತೋಚಿದೆಲ್ಲ ಆಲೋಚನೆ ಮಾಡ್ತಾನೆ ಇರುವುದು ಅದರಿಂದ ಏನಾಗುತ್ತೆ ಅಂದ್ರೆ ಸುಮ್ಮನೆ ಟೆನ್ಷನ್ ಅಷ್ಟೇ. ಬೇಡಾಗಿದ್ದನ್ನ ಯೋಚನೆಯನ್ನ ಮಾಡ್ತಾ ಕೂತ್ರೆ ಬರೀ ಉದ್ವೇಗಕ್ಕೆ ಕಾರಣವಾಗತ್ತೆ, ಅಥವಾ ಕೆಲವೊಂದು ವಿಷಯ ಏನಂದ್ರೆ ಡಿಪ್ರೆಷನ್ಗೆ ಕಾರಣ ಆಗುತ್ತೆ, ಖಿನ್ನತೆಗೆ ಕಾರಣ ಆಗುತ್ತೆ. ಏನೋ ನಮಗೆ ಅವರು ಅವಮಾನ ಮಾಡಿದ್ರು, ಇವರು ಅವಮಾನ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಈ ರೀತಿ ಬೇಜಾರು ಮಾಡಿದ್ರು ನನಗೆ ಅವರು, ಇದನ್ನೆಲ್ಲ ಅಥವಾ ನನಗೆ ಲಾಸ್ ಆಯ್ತು ನಮ್ಮವರು, ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ರೆ ಬೇಜಾರಾಗ್ತದೆ ಹೊರತು ಇನ್ನೇನಿಲ್ಲ. ಕೆಲವೊಂದು ವಿಷಯವನ್ನು ಯೋಚನೆ ಮಾಡ್ತಾ ಕೂತ್ರೆ ಉದ್ವಿಗ್ನತೆ ಉಂಟಾಗ್ಬೋದು. ಅದಕ್ಕೋಸ್ಕರ ಏನನ್ನಾದ್ರೂ ಒಳಗೆ ನಾವು ಯೋಚನೆ ಮಾಡುವುದಕ್ಕಿಂತ ಮುಂಚೆ ಇದನ್ನ ಯೋಚನೆ ಮಾಡಬೇಕು ಬೇಡುವ ಬುದ್ಧಿಯಿಂದ ನಾವು ಮೊದಲು ನಿರ್ಧಾರ ಮಾಡಬೇಕು. ಇದನ್ನು ಯೋಚನೆ ಮಾಡೋದ್ರಿಂದ ಲಾಭ ಉಂಟು, ನನ್ನ ಆರೋಗ್ಯ ಚೆನ್ನಾಗಾಗ್ತದೆ, ಯೋಚನೆ ಮಾಡ್ರಿ ಅದನ್ನು. ಇಲ್ವಾ ಬೇಡ, ಇದನ್ನು ಯೋಚನೆ ಮಾಡುವುದರಿಂದಾಗಿ ಆರೋಗ್ಯ ಕೆಟ್ಟು ಹೋಗುತ್ತೆ, ಆಯುಷ್ಯ ಹೊರಟೋಗ್ತದೆ, ನೆಮ್ಮದಿ ಹಾಳಾಗತ್ತೆ, ಯೋಚನೆ ಮಾಡ್ಲಿಕ್ಕೆ ಹೋಗಬಾರದು. ಜ್ಞಾನಿಗಳು ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಇಂತಹ ವಿಷಯವನ್ನ ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಮತ್ತೆ ಯಾರು ಇಂತಹ ಯೋಗಿಗಳಿರ್ತಾರೆ ಅವರು ದೇವರಲ್ಲಿ ಮಾತ್ರ ಆಸಕ್ತರಾದವರು. ಅವರಿಗೆ ಒಂದ್ಸಲ ದೇವರನ್ನು ನೋಡಿದ ಮೇಲೆ ಆಮೇಲೆ ದೇವರು ಹುಚ್ಚು, ಅದೇ ಪುರಂದರದಾಸರು ಹೇಳಿದಾಗ ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು ಅಂತ. ಆಮೇಲೆ ದೇವರನ್ನು ಬಿಟ್ಟು ಇನ್ನೇನಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಆತಿಥ್ಯ ಶ್ರಾದ್ದ ಯಜ್ಞೇಶು ದೇವಯಾತ್ರೋತ್ಸವೇಶು ಚ ಮಹಾಜನೇಶು ಸಿದ್ಧ್ಯರ್ಥಂ ನ ಗಚ್ಚೇತ್ ಯೋಗವಿದ್ ಕ್ವಚಿತ್. ಒಬ್ಬ ಯೋಗವನ್ನ ದೇವರ ಬಗ್ಗೆ ತಿಳಿದವನು ಏನ್ ನಾವೇನಿವತ್ತು ಕಾರ್ಯಕ್ರಮಗಳನ್ನ ನೋಡ್ತೇವೆ, ಯಜ್ಞ, ಯಾಗ, ಶ್ರಾದ್ದ, ಯಾತ್ರೆ, ತೀರ್ಥಯಾತ್ರೆ, ಆತಿಥ್ಯವನ್ನ ಮಾಡುವಂತಹದ್ದು, ಏನು ಬಗ್ಗೆ ಆಸಕ್ತಿಯೇ ಇರುವುದಿಲ್ಲ ಅವನಿಗೆ. ದೇವರಲ್ಲಿ ಮಾತ್ರ ಆಸಕ್ತಿ ಅವನಿಗೆ. ಇದನ್ನೆಲ್ಲ ಮಾಡಿದ್ರೆ ಮಾಡಿದ, ಬಿಟ್ರೆ ಬಿಟ್ಟ ಅಷ್ಟೇ. ಮಾಡುವುದಿಲ್ಲ ಅಂತಿಲ್ಲ, ಮಾಡ್ತಾನೆ. ಆದ್ರೆ ಮಾಡಿದ್ರು ಕೂಡ ಆಸಕ್ತಿಯಿಂದ ಅಲ್ಲ, ಅನಾಸಕ್ತಿ. ಅವನಿಗೇನಂದ್ರೆ ಒಳಗಿನಿಂದ ದೇವರೇ ಅವನಿಗೆ ಮುಖ್ಯ.
ಆ ದೇವರನ್ನೇ ಚಿಂತನೆ ಮಾಡ್ತಾ ಇರ್ತಾನೆ. ಇನ್ನೇನಂದ್ರೆ ಇಲ್ಲಿ ಮಾಡ್ತಾನೆ, ಯಾಕಂದ್ರೆ ನಾನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಉಳಿದವರು ಮಾಡ್ಲಿಕ್ಕೆ ಹೋಗ್ತಾರಲ್ವ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ನೋಡು, ಯದ್ಯದ ಶ್ರೇಷ್ಠ ತದೇವ ಇತರೋ ಜನ ಅಂತ ಹೇಳಿದಾಗೆ, ಯದ್ಯದಾತರತಿ ಶ್ರೇಷ್ಠ ತದೇವ ಇತರೋ ಜನ ಅಂತ. ದೊಡ್ಡವರು ಏನ್ ಮಾಡ್ತಾರೆ, ತಿಳಿದವರು ಏನ್ ಮಾಡ್ತಾರೆ, ಜ್ಞಾನಿಗಳು ಏನ್ ಮಾಡ್ತಾರೆ, ಅದನ್ನೇ ಉಳಿದವರು ಅನುಸರಣೆ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೋಸ್ಕರ ಅವರಿಗೋಸ್ಕರ ಇವ್ರು ಮಾಡ್ಕೊಂಡು ಹೋಗ್ತಾರೆ ಹೊರತು ಇವರಿಗೆ ಮಾಡ್ಬೇಕು ಅಂತ ಅದರಲ್ಲಿ ಬಹಳ ಅಟ್ಯಾಚ್ಮೆಂಟ್ ಇಟ್ಕೊಂಡು ಏನ್ ಮಾಡಲ್ಲ. ಮತ್ತಿನ್ನೊಂದೇನಂದ್ರೆ, ಯಾವುದೇ ಕಾರಣಕ್ಕೂ ಅಂತ ವ್ಯಕ್ತಿಗಳು ಅವ್ರ ಹತ್ರ ಇವರ ಹತ್ರ ಕಾಡ್ಲಿಕ್ಕೆ ಬೇಡ್ಲಿಕ್ಕೆ ಹೋಗುದೇ ಇಲ್ಲ ಅಂತ ಹೇಳ್ತಾರೆ, ಯಾವತ್ತೂ ಹೋಗುದಿಲ್ಲ ಅಂತ. ಅಷ್ಟು ಮಾತ್ರ ಅಲ್ಲಿ ಏನ್ ಹೇಳ್ತಾರೆ, ಯಥೇವ ಮಮಮನ್ಯಂತೆ ಜನಾಹ ಪರಿಭವಂತಿ ಚ ತಥಾ ಯುಕ್ತಾಶ್ಚರೇದ್ಯೋಗಿ ಸತಾಂ ವರ್ತಮನ ದೂಷಯನ್. ಇನ್ನು ಎಷ್ಟು ಚಂದ ಹೇಳ್ತಾರೆ ದತ್ತಾತ್ರೇಯ ರೂಪಿ ಭಗವಂತ ಅಂದ್ರೆ, ಇಂಥ ಯೋಗಿ ಸಿದ್ಧಪುರುಷ ತನ್ನ ಬದುಕಿನಲ್ಲಿ ಯಾವ ರೀತಿ ತಾನು ಸಾಗಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ, ಯಾವ ರೀತಿ ತಾನು ನಡ್ಕೊಳ್ಬೇಕು ಅಂತ ಹೇಳಿದ್ರೆ, ಜನ ಇವನಿಗೆ ಯಾವ ರೀತಿ ಅವಮಾನ ಮಾಡ್ತಾರೋ ಆ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಎಷ್ಟು ಸಾಧ್ಯ ಉಂಟು ಅಷ್ಟು ಅವಮಾನ ಮಾಡುವ ಹಾಗೆ. ಯಥೇವ ಮಮನ್ಯತೆ ಜನಾಹ ಪರಿಭವಂತಿ ಚ, ಇವನನ್ನು ಹೇಗೆ ಸೋಲಿಸ್ತಾರೋ ಆ ರೀತಿ ನಡ್ಕೊಳ್ಬೇಕು. ಇದಕ್ಕೆ ಉದಾಹರಣೆ ಶುಕಾಚಾರ್ಯರು. ಅದಕ್ಕೋಸ್ಕರ ಹುಚ್ಚನಾಗಿ ತಿರುಗುತ್ತಾ ಇದ್ದದ್ದು. ಹುಚ್ಚನಾಗಿ ಮೈ ಮೇಲೆ ವಸ್ತ್ರ ಇದ್ರೆ ಇತ್ತು, ಇಲ್ದಿದ್ರೆ ಇಲ್ಲ, ತರ ಕೆಲ್ಕೊಂಡೇ ಇರುವುದು, ಏನೋ ಹೋಗ್ತಾ ಇರುವುದು, ತಿಂದ್ರು ಇಲ್ದಿದ್ರೆ ಇಲ್ಲ. ಜನಗಳಲ್ಲಿ ಇವನು ಹುಚ್ಚ 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 ಅಂದನೆ ಕರಿತಾ ಇದ್ದದ್ದು. ಹುಚ್ಚ ಅಂತ ಕರೆದ್ರು ಬೇಜಾರಿಲ್ಲ. ಈ ರೀತಿ ಅಂದ್ರೆ ಏನಂದ್ರೆ, ಈ ರೀತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ, ಈ ಜಗತ್ತಿನ ಬಗ್ಗೆ ಜಿಗುಪ್ಸೆ ಬರ್ತದೆ. ಯಾವತ್ತಿಗೂ ಅವರು ದೇವರಿಂದ ದೂರ ಆಗುವುದೇ ಇಲ್ಲ. ಯಾಕಂದ್ರೆ ಈ ಜಗತ್ತೇ ಬೇಡ ಅಂತ. ಈ ಜಗತ್ತಿನಲ್ಲಿ ಎಷ್ಟೆಷ್ಟು ಅವಮಾನ ಆಗ್ತಾ ಹೋಗ್ತದೆ, ಅಷ್ಟಷ್ಟು ಈ ಜಗತ್ತು ಬೇಡ, ದೇವರೇ ನೀನ್ಬೇಕು, ದೇವರೇ ನೀನ್ಬೇಕು. ನಮ್ಗೆ ಎಲ್ಲಿವರೆಗೆ ಈ ಜಗತ್ತಿನಲ್ಲಿ ಸಮ್ಮಾನ ಸಿಗ್ತಾ ಇರ್ತದೆ, ಅಲ್ಲಿವರೆಗೆ ಈ ಜಗತ್ತಿನಲ್ಲಿ ಇನ್ನೂ ಪ್ರೀತಿ. ಯಾಕಂದ್ರೆ ನನಗೆ ಅಲ್ಲಿ ಗೌರವ ಸಿಗ್ತಾ ಇದೆ, ಇಲ್ಲಿ ಗೌರವ ಸಿಗ್ತಾ ಇದೆ, ಅಲ್ಲಿ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಅವಾಗ ಏನಂದ್ರೆ ಈ ಜಗತ್ತಿನ ಬಗ್ಗೆ ಇನ್ನೂ ಅವನಿಗೆ ಆಸೆ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಅವನು ಯಾವತ್ತೂ ನನಗೆ ಎಷ್ಟು ಅವಮಾನ ಆಗ್ತದೆ ಆ ರೀತಿ ತಿರುಗ್ತಾ ಇರ್ಬೇಕಂತ. ಆದ್ರೆ ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಳ್ಬಾರದು. ಸಜ್ಜನರ ಮಾರ್ಗವನ್ನು ಬಿಟ್ಟು ಹೋಗಬಾರದು. ಅವಮಾನ ಆಗ್ಲಿ ಅಂತ ಹೇಳಿ ಏನು ಮಾಡಬಾರದನ್ನು ಮಾಡ್ಲಿಕ್ಕೆ ಹೋಗೋದಲ್ಲ. ಜಗತ್ತಿನಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಸತ್ಯವಾದದನ್ನು ನುಡಿದ್ರೆ ನಿಮಗೆ ಅವಮಾನ ಆಗುವುದು ಖಂಡಿತ. ನಿಜವಾದ ಧರ್ಮ ಮಾರ್ಗದಲ್ಲಿ ನಡೆದರೆ ನಿಮಗೆ ಅವಮಾನ ಆಗುವುದು ಖಂಡಿತ. ಯಾಕಂದ್ರೆ ಜನ ನಿಜವಾದ ಧರ್ಮವನ್ನು ಇಚ್ಛಿಸುವುದಿಲ್ಲ. ಅದೇ ಈ ವಿದುರ ಹೇಳಿದಾಗ, ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯತ್ಯಸ ಪಥ್ಯಸ್ಯ ವಕ್ತಾ ಶ್ರೋತಾಚ ದುರ್ಲಭ ಅಂತ. ಜನರಿಗೆ ಏನು ಅಂದ್ರೆ ಕಿವಿಗೆ ರಂಗಾದ ಮಾತಾಡಬೇಕು, ಹೊಗಳುವ ಮಾತಾಡಬೇಕು. ಆ ರೀತಿ ಮಾಡಿದ್ರೆ ನಿಮಗೆ ಖುಷಿಯಾಗಿ ಸನ್ಮಾನ ಮಾಡ್ತಾರೆ ಅಲ್ಲ. ಅದು ಬಿಟ್ಟು ಸತ್ಯವಾದ ನುಡಿಯನ್ನ ಹೇಳಿದ್ರೆ, ಕಠೋರವಾಗಿದ್ರು ಸತ್ಯವಾದದ್ದನ್ನ ಹೇಳಿದ್ರೆ ನಿಮ್ಮನ್ನ ಹತ್ರ ಸೇರಿಸ್ಕೊಳ್ಳಲ್ಲ. ಬೇಡ ಮಾರ್ರೆ, ಅವ್ರು ಬೇಡವೇ ಬೇಡ. ಯಾಕಂತ ಹೇಳಿದ್ರೆ ಅವ್ರು ಬರೀ ನಿಷ್ಠುರ ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ ಅವರು. ಅದೇ ರೀತಿ ನೀವು ನಿಜವಾದ ಧರ್ಮಾಚರಣೆಯನ್ನು ಮಾಡಿದ್ರೆ, ಅಯ್ಯೋ ಬೇಡ ಮಾರರು, ಮಹಾ ಮಡಿವಂತರು, ಅವ್ರು ಸಾವಾಸವೇ ಬೇಡ, ಈ ರೀತಿ ದೂರ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಆದ್ರೆ ಅದರಿಂದ ನೀನು ಕಂಗೆಡಬಾರದು, ಅದೇ ಮಾರ್ಗದಲ್ಲಿ ಹೋಗ್ಬೇಕು. ಯಾಕಂದ್ರೆ ಅವಮಾನ ಆದಷ್ಟು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾ ಇನ್ನು ಕೆಲವು ಹೇಳ್ತಾರೆ, ಜ್ಞಾನಿಗಳು ಇನ್ನು ಹೇಗಿರ್ತಾರೆ ಅವರು ಅಂತ ಹೇಳಿದ್ರೆ, ಅಸ್ತೇಯಂ ಬ್ರಹ್ಮಚರ್ಯಂಚ ತ್ಯಾಗೋ ಲೋಭ ತಥೇವಚ ವ್ರತಾನಿ ಪಂಚ ಭಿಕ್ಷೂಣಾಂ ಅಹಿಂಸಾ ಪರಮಾಣಿಚ. ಕಳ್ಳತನ ಮಾಡದೇ ಇರುವಂತಹದ್ದು, ಯಾವುದೇ ರೀತಿಯಿಂದ ಯಾರ ವಸ್ತುವನ್ನು ಕೂಡ ಅವರ ಅಪ್ಪಣೆ ಇಲ್ಲದೆ ಇನ್ನೊಬ್ಬರ ವಸ್ತುವನ್ನು ಇಷ್ಟಪಡುವುದೇ ಇಲ್ಲ. ವಾಸ್ತವಿಕವಾಗಿ ಸಿದ್ಧ ಪುರುಷರು ಅಥವಾ ಯೋಗಿಗಳು ಇನ್ನೊಬ್ಬರ ವಸ್ತು ಇಷ್ಟಪಡುವುದೇ ಇಲ್ಲ. ಅಕಸ್ಮಾತ್ತಾಗಿ ಆ ರೀತಿ ಇಷ್ಟಪಟ್ಟರೂ ಕೂಡ ಇನ್ನೊಬ್ಬರನ್ನು ಕೇಳದೆ ತೆಗೆಯುವುದೇ ಇಲ್ಲ. ಅದವರಲ್ಲಿ ಸಹಜವಾಗಿರುತ್ತದೆ, ಕಳ್ಳತನ ಮಾಡದೇ ಇರುವಂತಹದ್ದು. ಅದೇ ರೀತಿ ಬ್ರಹ್ಮಚರ್ಯ ಅನ್ನೋದು ಸಹಜವಾಗಿರ್ತದೆ ಅವರಲ್ಲಿ. ಅದೇ ರೀತಿ ತ್ಯಾಗ ಮನೋಭಾವನೆ, ಭಗವಂತನಿಗೋಸ್ಕರ ಸರ್ವ ತ್ಯಾಗಕ್ಕೂ ಸಿದ್ಧ ಇರ್ತಾರೆ. ಅದೇ ರೀತಿ ಅವರ ಇಲ್ಲಿಂದ ಕಾಣುವ ಅಲೋಭ, ಲೋಭಿತನ, ಇದು ನನಗೇ ಬೇಕು, ಅದು ನನಗೇ ಬೇಕು, ಇದು ಇನ್ನೊಬ್ರಿಗೆ, ಇಂಥ ಭಾವನೆಗಳೇ ಇಲ್ಲ. ತೇನ ತ್ಯಕ್ತೇನ, ದೇವರು ನನಗೆ ಏನು ಕೊಟ್ಟಿದ್ದಾನೆ ಅದು ಸಾಕು, ಉಳಿದದ್ದು ಏನನ್ನ ಬಯಸುತ್ತಿಲ್ಲ ಅವರು, ನನಗೇ ಬೇಕು. ಈ ಲೋಭಿತನ ಅನ್ನೋದು ಇಲೇಶವೂ ಅವರಲ್ಲಿ ಇರೋಲ್ಲ ಅಂತ ಹೇಳ್ತಾರೆ. ಇದೇನು ಅಂತ ಹೇಳಿದ್ರೆ 5 ವ್ರತಗಳು ಅಂತ ಹೇಳ್ತಾರೆ. ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ, ತ್ಯಾಗ, ಮತ್ತೆ ಲೋಭಿತನ ಇಲ್ಲದೆ ಇರುವಂತಹದ್ದು. ಇನ್ನು ಅಹಿಂಸ, 5ನೇ ಇದೆ. ಯಾವುದು ಅಂದ್ರೆ ಅಹಿಂಸ, ಕಾಯ ವಾಚ ಮನಸ. ತಾವ್ಯಾವತ್ತೂ ಇನ್ನೊಬ್ಬರಿಗೆ ಹಿಂಸೆ ಮಾಡ್ಲಿಕ್ಕೆ ಹೋಗಲ್ಲ.
ಅದರಷ್ಟಿಗೆ ಇನ್ನು ಹೇಳ್ತಾರೆ ಇವ್ರು ಯಾವ ರೀತಿ ಇರ್ತಾರೆ ಅಂದ್ರೆ, ಅಕ್ರೋಧೋ ಗುರು ಶುಶ್ರೂಷಾ ಶೌಚಮಾಹಾರ ಲಾಘವಂ ನಿತ್ಯ ಸ್ವಾಧ್ಯಾಯ ಇತ್ಯೇತೆ ನಿಯಮ ಪ್ರಕೀರ್ತಿತಾ. ಇವರ ನಿಯಮಗಳು ಯಾವ ರೀತಿ ಇರ್ತದೆ? ನಿತ್ಯದ ನಿಯಮಗಳು ಅಂತ ಹೇಳಿದ್ರೆ ಸಿಟ್ಟು ಮಾಡದೇ ಇರುವುದು ನಿಯಮ, ಅದು ಅವರದ್ದು. ಸಿಟ್ಟು ಮಾಡುವುದಿಲ್ಲ, ಸಿಟ್ಟು ಮಾಡಬಾರದು. ಅದರಿಂದ ಸಿಟ್ಟು ಮಾಡ್ಕೊಳ್ಳಲ್ಲ. ನೀವು ಎಷ್ಟೇ ಅವಮಾನ ಮಾಡಿದ್ರೆ ಸಿಟ್ಟು ಮಾಡ್ಕೊಳ್ಳಲ್ಲ. ಶುಕಾಚಾರ್ಯರಾಗಿ ಎಷ್ಟೇ ಅವಮಾನ ಮಾಡಿದ್ರೆ ನಗ್ತಾ ಇದ್ರು ಅವರು. ಸ್ವಲ್ಪ ಕೋಪವೂ ಮಾಡ್ಕೊಳ್ತಾ ಇರಲಿಲ್ಲ, ಕೋಪ ಬರ್ತಲೇ ಇರಲಿಲ್ಲ ಅವರಿಗೆ. ಅಕ್ರೋಧ ಗುರು ಶುಶ್ರೂಷ, ತಮಗಿಂತ ದೊಡ್ಡವರೇನಿದ್ದಾರೆ ಆ ದೊಡ್ಡವರ ಸೇವೆಯನ್ನೇ ಅವತ್ತು ಮಾಡ್ತಾ ಇರುವುದು. ದೇವತೆಗಳು, ಋಷಿಗಳು ಮುಂತಾದವರದ್ದು ಶುದ್ಧವಾಗಿರುವುದು. ಮಡಿ ಒಳಗೂ ಹೊರಗೂ ಯಾವತ್ತು ಶುದ್ಧವಾಗಿರುವಂತಹದ್ದು. ಅದೇ ರೀತಿ ಆಹಾರ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಆಹಾರ ಸ್ವೀಕಾರ ಮಾಡೋದು ನಾಲಿಗೆ ರುಚಿಗೋಸ್ಕರ ಅಲ್ಲ, ಮತ್ತೆ ಕೇವಲ ದೇಹ ಪೋಷಣೆಗೋಸ್ಕರ. ಅದಕ್ಕೋಸ್ಕರ ರುಚಿಯ ವಿಷಯವೇ ಇಲ್ಲ. ಏನು ಸಿಕ್ತೋ ಅದನ್ನು ತಿನ್ನೋದು, ಎಷ್ಟು ಸಿಕ್ತೋ ಅಷ್ಟು ತಿನ್ನೋದು, ಯಾವಾಗ ಸಿಕ್ತೋ ಅವಾಗ ತಿನ್ನೋದು. ಈ ರೀತಿ ಅಂದ್ರೆ ಆಹಾರದ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಕಾಳಜಿಯೇ ಇರುವುದಿಲ್ಲ ಅಂತ ಹೇಳಿ. ಬದುಕಬೇಕು, ಅದಕ್ಕೋಸ್ಕರ ತಿನ್ನಬೇಕು ಅಷ್ಟೇ, ಇನ್ನೊಂದು ಅವರಿಗೆ ಇರುವುದೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ನಿತ್ಯ ಸ್ವಾಧ್ಯ, ನಿತ್ಯವೂ ಕೂಡ ಬಿಡದೆ ಅಧ್ಯಯನ ಮಾಡ್ತಾ ಇರ್ತಾರೆ. ದೇವರ ಬಗ್ಗೆ ತಿಳ್ಕೊಳ್ಳುವುದು ಅನ್ನೋದು ಮುಗಿಯುವಂತಹದ್ದೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಸಾರಭೂತಮುಪಾಸೀತ ಜ್ಞಾನಂ ಯತ್ಕಾರ್ಯ ಸಾಧಕಂ ಜ್ಞಾನಾನಾಂ ಬಹುತ ಏಯಂ ಯೋಗ ವಿಘ್ನಕರೀ ಸಾ. ಅವರು ಯಾವತ್ತೂ ಅಧ್ಯಯನ ಮಾಡ್ತಾನೆ ಇರ್ತಾರೆ. ಏನು ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದು ಎಲ್ಲ ವಿಷಯಗಳಿಗೆ ಸಾರಭೂತವಾಗಿದೆಯೋ ಅದೇ ದೇವರ ವಿಷಯ. ಆ ದೇವರ ವಿಷಯದ ಬಗ್ಗೆನೇ ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಳ್ತಾರೆ ಹೊರತು ಕಂಡದ್ದನ್ನೆಲ್ಲ ಓದ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ದೇವರ ಬಗ್ಗೆ ಮಾತ್ರ ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ ಹೊರತು ಜನರಲ್ ನಾಲೆಡ್ಜ್ ಅಂತ ಹೇಳಿ ಅದನ್ನು ತಿಳ್ಕೊಳ್ಳೋದು, ಇದನ್ನು ತಿಳ್ಕೊಳ್ಳೋದು, ಮತ್ತೊಂದು ತಿಳ್ಕೊಳ್ಳೋದು. ದತ್ತಾತ್ರೇಯರು ಭಗವಂತ ಹೇಳ್ತಾನೆ, ನೀವ್ ಈ ರೀತಿ 10 ವಿದ್ಯೆಗಳನ್ನ ಕಲೀಲಿಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯೋಗ ಮಾರ್ಗದಲ್ಲಿ ಹೋಗೋದವನಿಗೆ ಇದು ವಿಘ್ನ ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ನೀವು ಬಹಳ ವಿದ್ಯೆಗಳನ್ನೆಲ್ಲ ಕಲೀಲಿಕ್ಕೆ ಹೋದ್ರೆ ಯೋಗ ಮಾರ್ಗದಲ್ಲಿ ಅದು ವಿಘ್ನವನ್ನು ಉಂಟು ಮಾಡ್ತದೆ. ಅದಕ್ಕೋಸ್ಕರ ಇದಂ ಜ್ಞೇಯಂ ಇತಿ ತೃಷಿತಶ್ಚರೇತ್ ಅಪಿ ಕಲ್ಪ ಸಹಸ್ರೇಶು ನೈವ ಜ್ಞೇಯಂ ಅವಾಪ್ನದ್. ಯಾಕಂದ್ರೆ ಮನುಷ್ಯ ನಾನು ಇದನ್ನು ತಿಳ್ಕೊಳ್ಬೇಕು, ಅದನ್ನು ತಿಳ್ಕೊಳ್ಬೇಕು, ಯಾಕಂದ್ರೆ ತಿಳ್ಕೊಳ್ಳಿಕ್ ಬೇಕಾದಷ್ಟು ವಿಷಯ ಇದೆ. ಆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿಕ್ ನೀವು ಹೊರಟ್ರಿ ಅಂತ ಹೇಳಿದ್ರೆ ಇನ್ನು 10,000 ಜನ್ಮ ಎತ್ತು ಬಂದ್ರು ನಿಮ್ಮಲ್ಲಿ ಮುಗಿಸ್ಲಿಕ್ಕೆ ಆಗೋಲ್ಲ, ಅಷ್ಟು ವಿಷಯಗಳಿದೆ. ಈ ಅಷ್ಟು ತಿಳ್ಕೊಂಡ್ರೆ ಲಾಭ ಏನು? ಅದರಿಂದಲೇ ಉಪನಿಷತ್ತಿನಲ್ಲಿ ಉದ್ದಾಲಕರು ಶ್ವೇತಕೇತುವಿಗೆ ಹೇಳಿದಾಗೆ, ಯದ್ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ. ಯಾವ ಒಂದನ್ನ ತಿಳ್ಕೊಳ್ಳುವುದರಿಂದ ಎಲ್ಲವೂ ತಿಳ್ಕೊಂಡಾಗಾಯ್ತು ಅಂತ ಒಂದನ್ನ ತಿಳ್ಕೊಂಡಿದ್ಯಾ? ಅದೇ ದೇವರ ಬಗ್ಗೆ ತಿಳ್ಕೊಂಡ್ರೆ ಇಡೀ ಎಲ್ಲವನ್ನು ತಿಳ್ಕೊಂಡಾಗಾಯ್ತು, ಇಡೀ ಜಗತ್ತನ್ನು ತಿಳ್ಕೊಂಡಾಗಾಯ್ತು. ಆ ರೀತಿ ದೇವರ ಬಗ್ಗೆ ಆಸಕ್ತರಾಗಿರಬೇಕು ಅಂತ ಹೇಳ್ತಾರೆ. ವಿಶುದ್ಧ ಬುದ್ಧಿ ಸಮಲೋಷ್ಟ ಕಾಂಚನ ಸಮಸ್ತ ಭೂತೇಷು ಸಮಸ್ಸಮಾಹಿತಃ ಸ್ಥಾನಂ ಪರಂ ಶಾಶ್ವತಮವ್ಯಯಂ ಚ ಯತಿರ್ಹಿ ಗತ್ವಾ ನ ಪುನಃ ಪ್ರಜಾಯತೆ. ಈ ರೀತಿ ಇದ್ದು ಕಡೆಯವರೆಗೂ ಶುದ್ಧವಾದ ಬುದ್ಧಿಯಿಂದ ಕೂಡ್ಕೊಂಡಿರ್ಬೇಕು. ಸಮಲೋಷ್ಟಾಶ್ಮ ಕಾಂಚನ, ಅವನಿಗೆ ಯಾವುದೇ ಕಲ್ಲಿರಬಹುದು, ಬಂಗಾರ ಇರಬಹುದು, ಒಂದೇ, ವ್ಯತ್ಯಾಸ ಏನ್ ಕಾಣಲ್ಲ. ಮಣ್ಣು, ಕಲ್ಲು, ಮುತ್ತು, ರತ್ನ ಎಲ್ಲ ಒಂದೇ. ಯಾಕಂದ್ರೆ ಅದು ಕಲ್ಲು ಇದು ಕಲ್ಲು, ಅದು ಮಣ್ಣು ಇದು ಕಲ್ಲು. ಬಂಗಾರ ಅಂತ ಹೇಳಿದ್ರೆ ಅದೊಂದು ಮಣ್ಣೆ. ನಮಗ್ ಮಾತ್ರ ಅದೊಂದು ವಿಶೇಷವಾಗಿ ಕಾಣಿಸ್ತಾ, ಈಗ ಅದಕ್ಕಿಂತ ವಿಶೇಷ ಏನಿಲ್ಲ. ಇನ್ನು ವಜ್ರ ಬೇಡಿರಿ, ಅದೊಂದು ಕಲ್ಲೇ, ಮಾಮೂಲಿ ಕಲ್ಲ, ಇದೊಂದು ಕಲ್ಲು. ಇದು ನಿಮ್ಗೆ ಏನಾದ್ರು ಹೊಳಿತಾ ಇದೆ ಅಂತ ಬಾರಿ ಇದಕ್ಕೆ ಬೆಲೆ ಕಟ್ತೀರಷ್ಟೇ. ಅವನಿಗೆ ಎರಡೂ ಒಂದೇ, ಅದಕ್ಕಿಂತ ಹೆಚ್ಚೇನು ಅದರಲ್ಲಿ ಭಾವನೆಯೇ ಹೊಂದುದಿಲ್ಲ ಅವನು ಅಂತ ಹೇಳ್ತಾನೆ. ಮತ್ತೆ ಸಮಸ್ತ ಜೀವರಾಶಿಗಳಲ್ಲೂ ಕೂಡ ಅವನು ಸಮಭಾವನೆ ಉಳ್ಳವ. ಅಂದ್ರೆ ಎಲ್ಲರೊಳಗೂ ದೇವರೇ ಕೂತಿದ್ದಾನೆ, ಆ ದೇವರೇ ರಕ್ಷಣೆ ಮಾಡ್ತಾ ಇದ್ದಾನೆ. ಆ ದೇವರನ್ನೇ ಕಾಣುವಂತಹ ವ್ಯಕ್ತಿ ಯಾರಾಗಿರ್ತಾನೆ ಅವನು ಖಂಡಿತವಾಗಿಯೂ ಕೂಡ ಈ ಯೋಗದ ಫಲವಾಗಿ ತಾನು ಭಗವಂತನನ್ನು ಹೋಗಿ ಸೇರ್ತಾನೆ ಕಡೆಯಲ್ಲಿ ಅಂತ ತಿಳಿಸ್ತಾ, ಸಮಾಹಿತೋ ಬ್ರಹ್ಮ ಪರೋ ಪ್ರಮಾದಿ ಶುಚಿಸ್ತಥೇ ಕಾಂತರತಿರ್ಯತೇಂದ್ರಿಯ ಸಮಾಪ್ನುಯದ್ಯೋಗಮಿಮಂ ಮಹಾತ್ಮ ವಿಮುಕ್ತಿಮಾಪ್ನೋತಿ ತತಃ ಸ ಯೋಗತಃ. ಭಗವಂತನಲ್ಲೇ ಮನಸ್ಸನ್ನಿಟ್ಟು ಜೀವನದಲ್ಲಿ ತಪ್ಪನ್ನೆಸಗದೆ, ಅದು ಬಹಳ ಮುಖ್ಯ.
ಯಾಕಂದ್ರೆ ಪಾಪ ಕರ್ಮವನ್ನ ಮಾಡಿದ್ರೆ ಆ ಪಾಪವೇ ನಮಗೂ ದೇವರಿಗೂ ಅಡ್ಡಿಯಾಗಿ ನಿಂತು ಬಿಡ್ತದೆ. ಅದಕ್ಕೋಸ್ಕರ ಮಾಡಬಾರದ್ದನ್ನ ಮಾಡುವುದಿಲ್ಲ, ಯಥಾಶಕ್ತಿ ದೇವರ ಚಿಂತನೆಯನ್ನ ಮಾಡ್ತಾ ಇರ್ತಾನೆ, ಯಾವತ್ತೂ ಶುದ್ಧವಾಗಿರ್ತಾನೆ, ಒಳಗೂ ಹೊರಗೂ ಶುದ್ಧವಾಗಿರ್ತಾನೆ. ಯಾಕಂದ್ರೆ ಶುದ್ಧಿ ಅನ್ನೋದು ಇಲ್ಲದೆ ಇದ್ರೆ ಮನುಷ್ಯನಿಗೆ ಕೆಟ್ಟ ಚಿಂತನೆಗಳು ಬರ್ಲಿಕ್ಕೆ ಶುರುವಾಗುತ್ತೆ, ಮನಸ್ಸು ಕಲುಷಿತವಾಗ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಅದಕ್ಕಾಗಿ ಆದಷ್ಟು ತಾನು ಶುದ್ಧಿ ಆಗಿರ್ಬೇಕಂದ್ರೆ ಈ ಶುಚಿ ಮಡಿ ಅಂತ ಇರುವುದೇ ಯಾಕೋಸ್ಕರ ಅಂದ್ರೆ ಮನಸ್ಸಿನ ಶುದ್ಧಿಗೋಸ್ಕರ. ಮನಸ್ಸು ದೇವರ ಹತ್ರ ಹೋಗಬೇಕು, ಅದಕ್ಕೋಸ್ಕರ. ಮನಸ್ಸಿನಲ್ಲಿ ಕೆಟ್ಟ ಚಿಂತನೆ ಬರಬಾರದು, ಅದಕ್ಕೋಸ್ಕರ. ಇದಾಗಲಿಲ್ಲ ಅಂತ ಹೇಳಿದ್ರೆ, ಆ ರೀತಿ ಆಗಿಲ್ಲ ಅಂದ್ರೆ ನಾವು ಮಾಡಿದ ಮಡಿ ವ್ಯರ್ಥ, ಅದು ಅಂತ ಪ್ರಯೋಜನ ಆಗ್ತಾ ಇಲ್ಲ ಅಂತ. ಆ ರೀತಿ ನಾವು ಏನ್ ಮಾಡ್ತೇವೆ ಅದು ನಮ್ಮ ಪ್ರಯೋಜನಕ್ಕೆ ಬರಬೇಕು, ನಮಗೆ ಗೊತ್ತಾಗಬೇಕು, ಇದರಿಂದ ಇದು ಲಾಭ ಆಗ್ತಾ ಇದೆ ಅಂತ. ಆ ರೀತಿ ಅವನಿಗಾಗತ್ತೆ, ಅವನು ಶುಚಿಯಾಗಿರ್ತಾನೆ ಒಳಗು ಹೊರಗು. ಅದಕ್ಕಾಗಿ ತಥಾ ಏಕಾಂತರತಿ, ಅವನಿಗೇನು ಅಂದ್ರೆ ಜನಜಂಗುಳಿಯ ಮಧ್ಯದಲ್ಲಿರ್ಲಿಕ್ಕೆ ಇಷ್ಟಪಡೋಲ್ಲ, ಜನರ ಮಧ್ಯದಲ್ಲಿರ್ಲಿಕ್ಕೆ ಇಷ್ಟಪಡೋಲ್ಲ, ಅವನು ಗೌಜಿ ಮುಂತಾದವುಗಳಾಗೋಲ್ಲ. ಮತ್ತೆ ಆದಷ್ಟು ಏಕಾಂತದಲ್ಲಿ ಒಬ್ಬನೇ ಇರ್ಲಿಕ್ಕೆ ಇಷ್ಟಪಡ್ತಾನ. ಆದಷ್ಟು ನಾನು ಒಬ್ಬನೇ ಇರಬೇಕು, ಯಾಕಂದ್ರೆ ಈ ಜನದಂಗಳು ಮಧ್ಯದಲ್ಲಿದ್ರೆ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಅಂತ. ಇದನ್ನ ಮಧ್ವಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ದೇವತೆಗಳು ಭೂಲೋಕಕ್ಕೆ ಬಂದ್ರೆ ಅವರ ಒಂದು ಚಿಹ್ನೆ ಆದಂತೆ, ಅವ್ರು ಯಾವತ್ತೂ ಈ ಸಾಮಾನ್ಯ ಜನರ ಮಧ್ಯದಲ್ಲಿ ಸೇರ್ಲಿಕ್ಕೆ ಇಷ್ಟಪಡಲ್ವಂತೆ, ಎಲ್ಲಾದ್ರೂ ಏಕಾಂತದಲ್ಲಿರ್ಲಿಕ್ಕೆ ಇಷ್ಟಪಡ್ತಾರಂತೆ ಅವರು. ಯಾಕಂದ್ರೆ ದೇವರ ಚಿಂತನೆ ಚೆನ್ನಾಗಿ ಮಾಡ್ಲಿಕ್ಕೆ ಆಗತ್ತೆ ಅಂತ. ಮತ್ತೆ ಜಿತೇಂದ್ರಿಯ, ಇಂದ್ರಿಯಗಳ ಬಗ್ಗೆ ಸಂಪೂರ್ಣ ಹತೋಟಿಯನ್ನ ಯಾರು ಸಾಧಿಸಿರ್ತಾನೆ ಅವನು ಇಂತಹ ಒಂದು ಯೋಗವನ್ನ ಇಲ್ಲಿ ಸಂಪೂರ್ಣವನ್ನಾಗಿ ಮಾಡಿ ಕಡೆಗೆ ಭಗವಂತನನ್ನು ಹೋಗಿ ಸೇರ್ತಾನೆ ಅಂತ ಹೇಳ್ತಾ, ಇನ್ನು ಮುಂದೆ ದತ್ತಾತ್ರೇಯ ರೂಪಿ ಭಗವಂತ ಹೇಳ್ತಾನೆ, ವಾಸ್ತವಿಕವಾಗಿ ಭಗವಂತನನ್ನ ಆಶ್ರಯಿಸದೆ, ಯಾಕಂದ್ರೆ ಈ ಧಾರಣ, ಪ್ರತ್ಯಾಹಾರ, ಪ್ರಾಣಾಯಾಮ ಮುಂತಾದವುಗಳೇನು ಇದನ್ನ ಯಾರು ಮಾಡಬಹುದು, ಅದಕ್ಕೆ ಹೀಗೆ ಹಾಗೆ ಅಂತೇನಿಲ್ಲ. ಆದರೆ ವಿಷ್ಣುವನ್ನ ನಾವು ಧ್ಯಾನ ಮಾಡದೆ, ವಿಷ್ಣುವಿನ ಚಿಂತನೆ ಮಾಡದೆ, ವಿಷ್ಣುವಿನಲ್ಲಿ ಭಕ್ತಿ ಮಾಡದೆ ಬೇರೆ ರೀತಿಯಿಂದ ಧಾರಣ ಮುಂತಾದವುಗಳನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ, ಅಂದ್ರೆ ಬೇರೆ ಯಾರನ್ನೂ ನಾವು ಮನಸ್ಸಿನಲ್ಲಿ ನಿಲ್ಲಿಸ್ತೇನೆ ಆ ದೇವತೆ ಈ ದೇವತೆ ಅಂದ್ರೆ ಖಂಡಿತವಾಗಿಯೂ ತುಂಬಾ ವಿಘ್ನಗಳು